ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಸಿರಿನ ಆಸ್ಪತ್ರೆಗೆ ಸೇರಿಸಿ ಬಂದು ತಾಸಾಯಿತು. ಲೇಬರ್ ಪೇನ್ ಜೋರಾಗ್ತಾನೆ ಇತ್ತು. ಯಾಕೋ ಸಿರಿ ಬಿ ವಿಪರೀತಕ್ಕೇರಿತ್ತು. ಅವಳ ಬಿ ಕಂಡು ಡಾಕ್ಟರ್ ಅಮಲಾ ಕೊಂಚ ಟೆನ್ಷನ್ ಆದ್ರು. ಅವಳ ಮನಸ್ಸಲ್ಲಿ ಅಂತಹ ಭಯ ಅದೇನು ಎಂದು ಅವ್ರಿಗೂ ಕೂಡ ಅರ್ಥ ಆಗಲಿಲ್ಲ. ಸಿರಿ, ಟೆನ್ಷನ್ ಆಗಬೇಡಮ್ಮ, ಇದು ನಿನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ, ಯಾಕಿಷ್ಟು ಭಯ ನಿನಗೆ, ಏನೂ ಆಗಲ್ಲ ಎಂದು ಹೇಳ್ತಾನೇ ಇದ್ರು. ಆದರೂ ಅವಳಲ್ಲೇನೋ ಭಯ ಆವರಿಸಿತ್ತು. ಅವಳ ಬಿ ಏರುಪೇರಾದರೆ ಮಗುವಿನ ಮೇಲೂ ಪರಿಣಾಮ ಬೀಳುತ್ತೆ ಅಂತ ವೈದ್ಯರು ಕಂಗಾಲಾದ್ರು. ವಿರಾಜ್ ಸಿರಿ ಪಕ್ಕಾನೇ ಇದ್ದ. ಅವನಂತೂ ಅವಳನ್ನು ಒಂದು ಕ್ಷಣನೂ ದೂರ ಉಳಿಯೋಕ್ಕೆ ಬಿಟ್ಟಿರಲಿಲ್ಲ. ಅವಳ ಭಯ ನೋಡ್ತಾ ತಾನು ಕ್ಷಣಕ್ಕೂ ಭಯ ಪಡ್ತಿದ್ದ. ಒಳಗಡೆ ಯಾರನ್ನೂ ಬಿಟ್ಟಿರಲಿಲ್ಲ. ಕೇವಲ ವಿರಾಜ್, ನರ್ಸ್ ಇಬ್ರು, ಡಾಕ್ಟರ್ ಅಮಲಾ ಮಾತ್ರ ಇದ್ರು. ಡಾಕ್ಟರ್ ಆಗಾಗ ಬಂದು ಸಿರಿ ನೋಡಿ ಅವಳ ಬಿ ಹಾಗೂ ಹೊಟ್ಟೆಯಲ್ಲಿರುವ ಮಗುವನ್ನು ಪರಿಶೀಲಿಸಿ ಹೋಗ್ತಾ ಇದ್ರು. ಆದರೆ ಅವ್ರು ಪ್ರತಿ ಬಾರಿ ಬಂದಾಗಲೂ ಸಿರಿಯಲ್ಲಿದ್ದ ಆತಂಕ ನೋಡಿ ಅವಳಲ್ಲೇನೋ ದಿಗಿಲಿದೆ, ಅದರಿಂದ ಡೆಲಿವರಿಗೆ ತೊಂದರೆ ಆಗತ್ತೆ ಎಂದರಿತು ವಿರಾಜ್ ಒಂದು ಸೆಕೆಂಡ್ ಬನ್ನಿ ನನ್ನ ಜೊತೆಗೆ ಎಂದು ಕರೆದು ಹೊರಗಡೆ ಹೋದ್ರು. ಬೆವರಿ ಬೆಂಡಾಗಿ ಭಯದ ವಾತಾವರಣದಲ್ಲಿದ್ದ ಸಿರಿ ಕೈ ಹಿಡಿದು, ಬಂಗಾರಿ ಈಗ ಬಂದೆ ಎಂದು ಹೊರ ನಡೆದ. ಆದರೆ ಹೊರ ಬರುತ್ತಲೇ ಅವನ ಕೋಪ ಹೆಚ್ಚಾಯಿತು. ಯಾಕೆ ಡಾಕ್ಟರ್, ಅಷ್ಟು ಅರ್ಜೆಂಟ್ ಏನಿತ್ತು? ಅಲ್ಲಿ ನನ್ನ ಮಂಡೋದ್ರಿ ಟೆನ್ಷನಲ್ಲಿದ್ದಾಳೆ, ನಾನು ಇಲ್ಲಿಗೆ ಬಂದರೆ ಇನ್ನೂ ಟೆನ್ಷನ್ ಆಗೋದಿಲ್ವಾ ಎಂದ. ವಿರಾಜ್, ತಾಳ್ಮೆ ತಂದ್ಕೊಳ್ಳಿ ಎಂದವರು, ಸಿರಿಗೆ ಬಿ ಹೈ ಆಗ್ತಿದೆ ವಿರಾಜ್, ಈ ರೀತಿ ಆದರೆ ಅವಳಿಗೂ ಮಗುವಿಗೂ ತೊಂದರೆ ಆಗುತ್ತೆ. ಅವಳು ಸ್ವಲ್ಪ ಆರಾಮಾಗಿ ಕೋಪ್ರೇಟ್ ಮಾಡಬೇಕು. ಅವಳಿಗೇನೋ ಭಯ ಇದೆ ಅಂತ ಅನ್ನಿಸ್ತಿದೆ. ಆ ಭಯ ಹೋದರೆ ಡೆಲಿವರಿ ಸಲೀಸಾಗುತ್ತೆ ನೋಡಿ. ಅವಳು ಭಯ ಪಟ್ಟಂತೆ ಹೊಟ್ಟೆಯಲ್ಲಿರೋ ಮಗುವಿಗೆ ತೊಂದರೆ ಆಗುತ್ತೆ. ಅವಳಿಗೆ ನಾವೆಷ್ಟೇ ಹೇಳ್ತಿದ್ರು ಯಾಕೋ ಆ ಧೈರ್ಯ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಕರೆದಿತ್ತು. ಅವಳಿಗೆ ಧೈರ್ಯ ತುಂಬೋ ಕೆಲಸ ನೀವು ಮಾತ್ರ ಮಾಡೋಕ್ಕೆ ಸಾಧ್ಯ. ಹೆಂಡತಿ ಹೆರಿಗೆ ಸಮಯದಲ್ಲಿ ಮರುಜನ್ಮ ಪಡೀತಾಳೆ. ಅವಳ ಪಕ್ಕ ಗಂಡ ಇದ್ದರೆ ಅವಳು ಕೈ ಹಿಡಿದು ಧೈರ್ಯ ಹೇಳಿದರೆ ಮರುಜನ್ಮ ಅಲ್ಲ 100 ಜನ್ಮ ಪಡೆಯೋದಕ್ಕೂ ಅವಳು ತಯಾರಾಗಿರ್ತಾಳೆ ಎಂದರು ಡಾಕ್ಟರ್ ಅಮಲಾ. ಅವ್ರ ಮಾತು ಕೇಳ್ತಾ ಏನೋ ಆಲೋಚನೆ ಮಾಡ್ತಾ ಇದ್ದವನು ಬೆನ್ನು ತಟ್ಟಿ, ಅವಳಿಗೆ ಧೈರ್ಯ ನೀವು ಹೇಳ್ತೀರಾ ಅನ್ನೋ ನಂಬಿಕೆ ಇದೆ, ಗೋ ಹ್ಯಾಟ್ ಎಂದು ಕಳುಹಿಸಿದಾಗ ಮತ್ತೆ ಸಿರಿ ಬಳಿ ಬಂದನು ಲಂಕಾಧಿಪತಿ. ಅಜ್ಜಿ, ಚೋಟು ರಾಯರಿಗೆ ಪೂಜೆ ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ಚಿಕ್ಕಿಗೆ ಏನೂ ಆಗಲ್ಲ ಅಲ್ವಾ ಅಜ್ಜಿ ಎಂದು ಕ್ಯೂಟಿ ಕೂಡ ಕಂಗಾಲಾಗಿ ಕೇಳುವಾಗ, ಇಲ್ಲ ಕ್ಯೂಟಿ, ಸಿರಿ ಮತ್ತು ಪಾಪು ಎರಡು ಸುರಕ್ಷಿತವಾಗಿ ಬರ್ತಾರೆ. ಈಗ ಚೋಟು ಎಲ್ಲಿ ಎಂದವರ ಕೈ ಹಿಡಿದು ದೇವರ ಮನೆಗೆ ಕರ್ಕೊಂಡು ಬಂದಿದ್ಲು ಕ್ಯೂಟಿ. ಚೋಟು ತನ್ನ ಪುಟ್ಟ ಪೂಜಾ ಸೆಟ್ ಹಾಕೊಂಡು ರಾಯರ ಮುಂದೆ ತನ್ನ ಪುಟ್ಟ ಕೈಗಳನ್ನು ಜೋಡಿಸ್ಕೊಂಡು ಬೇಡ್ತಿದ್ದ. ನೋಡ್ತಿದ್ರೆ ಪುಟ್ಟ ರಾಯರ ಹಾಗೆಯೇ ಕಾಣಿಸ್ತಿದ್ದ. ಅಜ್ಜಿಗೆ ಅವನನ್ನು ನೋಡಿ, ಅವನ ಭಕ್ತಿ ನೋಡಿ ರಾಯರು ಒಲಿಯದೇ ಇರೋರು ಅನ್ನಿಸ್ತು. ಓಯ್ ರಾಘುಸ್ವಾಮಿ, ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಸ್ವೀಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ. ಲಾಸ್ಟ್ ಟೈಮ್ ಪಪ್ಪಾಗೆ ಹೆಲ್ಪ್ ಮಾಡಿದಾಗೆ ಈ ಟೈಮ್ ಮೊಮ್ಮ ಮತ್ತು ಮಿನ್ನಿಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ. ಮೊಮ್ಮ ಹೊಟ್ಟೆಯಿಂದ ಮಿನ್ನಿ ಆರಾಮಾಗಿ ಈಚೆ ಬರೋಗಿ ಮಾಡಿ, ಮೊಮ್ಮಗೆ ಪೇಯ್ನ್ ಆಗೋದಾಗಿ ಮಾಡಿ. ನನಗೆ ಮೊಮ್ಮ ಅಂದರೆ ತುಂಬ ಇಷ್ಟ. ಮೊಮ್ಮ ಹೊಟ್ಟೆಯಲ್ಲಿರೋ ಕಾಮಿನಿ ಕೂಡ ನನಗೆ ಇಷ್ಟ ಗೊತ್ತಾ. ಅದಕ್ಕೆ ಪ್ಲೀಸ್ ನಾಗಸ್ವಾಮಿ ಹೆಲ್ಪ್ ಮಾಡಿ ಎಂದು ಕೈ ಜೋಡಿಸ್ಕೊಂಡು ಬೇಡ್ತಿದ್ದ ಚೋಟುನ ನೋಡಿ ಕ್ಯೂಟಿ ಕೂಡ ಕೈ ಜೋಡಿಸಿ ಪಕ್ಕ ಕುಳಿತಳು. ರಾಯರೇ, ಈ ಪುಟ್ಟ ಮನಸ್ಸಿಗೆ ನೋವು ಮಾಡೋದಿಲ್ಲ ಅಲ್ವಾ ನೀವು? ಗೊತ್ತು ನನಗೆ. ಸಿರಿ ಮತ್ತು ಪುಟಾಣಿ ಇಬ್ಬರು ಸುರಕ್ಷಿತವಾಗಿ ಮನೆ ಸೇರಲಿ ಎಂದು ಅಜ್ಜಿ ಕೂಡ ಕೈ ಮುಗಿದರು. ವಿರಾಜ್ ಸಿರಿ ಕಡೆ ನೋಡಲು ಅವಳಲ್ಲಿ ಅದೇಕೋ ವಿಪರೀತ ಭಯ. ಅವಳ ಮನಸ್ಸಲ್ಲಿ ಏನು ನೋಡ್ತಿದ್ಯೋ ಗೊತ್ತಿಲ್ಲ. ಹಾಗೆ ಬಂದವನು ಸಿರಿ ಕೈನ ತನ್ನ ಕೈಗಳಿಗೆ ಸೇರಿಸಿಕೊಂಡು, ಬಂಗಾರಿ, ಯಾಕೋ ಭಯ? ನಿನ್ನ ಕಣ್ಣಲ್ಲಿ ನನಗೆ ಹೆದರಿಕೆ ಕಾಣಿಸ್ತದೆ, ಯಾಕಮ್ಮ ಭಯ ಎಂದು ಪುಟ್ಟ ಮಗುವನ್ನು ಕೇಳುವಂತೆ ಕೇಳಿದ್ದ. ತಕ್ಷಣ ಅವಳ ಅಳು ಮತ್ತೆ ಜೋರಾಯಿತು. ವಿರಾಜ್, ನಂಗೆ ಭಯ ಆಗ್ತದೆ. ನನ್ನ ಕನ್ಸಲ್ಲಿ ಮಿನಿ ಹುಟ್ಟಿದ ಮೇಲೆ ನಾರ್ಮಲ್ ಆಗಿರ್ತಾಳೆ ಅಂತ ಬಂದಿತ್ತು. ಅದಕ್ಕೆ ನೀವು ಅಷ್ಟೆಲ್ಲ ಆಸೆ ಇಟ್ಕೊಂಡಿರೋ ಮಿನಿ ಅಕಸ್ಮಾತಾಗಿ ಎಂದು ಅಳುತ್ತಾ ನೋವಿಗೆ ನರಳಾಡುತ್ತಾ ನುಡಿಯುವಾಗ, ಹೇ ಹುಚ್ಚಿ, ಯಾಕೆ ಏನೇನೋ ಚಿಂತೆ ಮಾಡ್ತಿದ್ಯಾ? ನನ್ನ ಮಗಳು ಕಣೆ ಅವಳು. ನಾನು ಹೇಗೆ ಆರ್ಡರ್ ಕೊಟ್ಟಿರೋ ಹೀರೋ ಆಗಿದ್ದೀನೋ ಹಾಗೆ ಅವಳು ಆರ್ಡರ್ ಕೊಟ್ಟಿರುವ ಹೀರೋಯಿನ್ ಆಗಿರ್ತಾಳೆ. ಯಾಕೆ ಏನೇನೋ ಯೋಚನೆ ಮಾಡಿ ನನ್ನ ಮಗಳಿಗೂ ಟೆನ್ಷನ್ ಮಾಡ್ತಿದ್ಯಾ ಎಂದ. ನೀವು ಹೇಳಿದ ಹಾಗೆ ಆದರೆ ನಂಗೆ ಖುಷಿನೇ ವಿರಾಜ್ ಸರ್. ಅದು ನನ್ನ ಕನ್ಸಲ್ಲಿ ಬಂದಿದ್ದ ಹಾಗೆ ಏನಾದರೂ ಆದರೆ ನಿಮಗೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ಗೊತ್ತು ವಿರಾಜ್ ಸರ್ ಎಂದವಳ ನೋಡಿ, ಆದರೆ ಏನೇ ಎಂದು ಜೋರು ಮಾಡಿದ. ಆದರೆ ಯಾವಾಗ ಅವಳು ಮತ್ತಷ್ಟು ಅಳೋದಕ್ಕೆ ಶುರು ಮಾಡಿದ್ಲೋ ಆಗ ಅವಳ ಕೈ ಸವರುತ್ತಾ, ಮಂಡು, ಆ ರೀತಿ ಏನೂ ಆಗೋದಿಲ್ಲ ಕಣೋ. ನಿಂಗೆ ಗೊತ್ತಾ, ಎರಡನೇ ಮಕ್ಕಳು ಯಾವಾಗಲೂ ಮೊದಲನೇ ಮಕ್ಕಳಿಗಿಂತ ಚುರುಕು ಜೋರು ಇರ್ತಾರೆ, ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಕಣೆ.
ನನ್ನ ನೋಡು, ವರುಣ್ ಬ್ರೋಗೂ ನನಗೂ ಎಷ್ಟು ಡಿಫ್ರೆನ್ಸ್ ಇಲ್ಲ ಹೇಳು. ವರುಣ್ ಬ್ರೋ ಎಷ್ಟು ಸಾಫ್ಟ್, ನಾನು ಮೊದಲನೇ ಮಕ್ಕಳಿಗೆ ಆಲೋಚನೆ ಮಾಡೋ ತಾಳ್ಮೆ ಇರುತ್ತೆ, ಎರಡನೇ ಮಕ್ಕಳು ಹಾಗಲ್ಲ, ಎಲ್ಲದರಲ್ಲೂ ಫಾಸ್ಟ್ ಇರ್ತಾರೆ. ನಮ್ಮ ಮಿನಿ ಕೂಡ ನೋಡ್ತಾ ಇರು ಎಷ್ಟು ಚುರುಕಿರ್ತಾಳೆ ಅಂತ ಎಂದು ವಿವರಣೆ ನೀಡುವಾಗಲೇ ಮಗು ಹೊರಬರುವ ಮೂಮೆಂಟ್ ಕಂಡಿತ್ತು ವೈದ್ಯರಿಗೆ. ಆದರೆ ವಿರಾಟ್ ಸರ್ ಎಂದು ಆಕೆ ಹೇಳೋದು ಕೇಳ್ತಾ, ಆದರೆ ಬಂದರೆ ಹೋದರೆ ಅಲ್ಲ, ನಿಮ್ಮ ಮಿನಿ ಪ್ಯಾಲೇಸ್ ಕಟ್ಟೆ ಮೇಲೆ ಬಿಸಾಕಿ 6 ವರ್ಷ ಆಗಿದೆ, ಮತ್ತೆ ಅದೇ ರಾಗ ತೆಗಿತಿದ್ಯಲ್ಲ ಎಂದ. ಅಮ್ಮ ಎಂದು ನೋವಿಗೆ ಈಗ ಚೀರಲು ಶುರು ಮಾಡಿದ್ಲು. ಅವಳ ಚೀರುವಿಕೆ, ಅವಳ ಅಳು ಕಂಡು ಲಂಕಾಧಿಪತಿಯ ಕಣ್ಗಳು ಒದ್ದೆಯಾಗಲು ಶುರುವಾಯಿತು. ಆದರೂ ತೋರಿಸಿಕೊಳ್ಳದೆ, ನನ್ನ ಮಿನಿ ಬರಲಿ, ನಿನ್ನ ಮಿಡಲ್ ಕ್ಲಾಸ್ ಮಮ್ಮಿಗೆ ನೀನೆಷ್ಟು ಆ್ಯಕ್ಟಿವ್ ಅಂತ ಅರ್ಥ ಮಾಡಿಸು ಮಿನಿ ಅಂತ ಹೇಳ್ತೀನಿ. ನಿನ್ನ ಮಿಡಲ್ ಕ್ಲಾಸ್ ಮಂಡೆ ಬಗ್ಗೆ ಅವಳು ಅಣುಕಿಸ್ಬೇಕು, ಹಾಗೆ ಮಾಡ್ತೀನಿ ಎಂದು ದಬಾಯಿಸ್ತಿದ್ದ. ಆದರೂ ಯಾಕೋ ಹೆದರಿಕೆ ಆಗ್ತಿದೆ ವಿರಾಟ್ ಸರ್ ಎಂದಳು. ಮಗು ತನ್ನ ತಲೆಯನ್ನು ಹೊರತರಲು ತಯಾರಿದೆ ಎಂದು ವೈದ್ಯರಿಗೆ ತಿಳಿಯುತ್ತಿದ್ದಂತೆ ಸಿರಿ ಪುಷ್ ಮಾಡಿ ಎಂದು ಹೇಳ್ತಿದ್ರು. ಅವಳು ಆ ನೋವಿಗೆ ನರಳಾಡುವಾಗ ಅವನ ಕಣ್ಣುಗಳು ನೋಡಲಾಗದೆ ಒದ್ದಾಡುತ್ತಿದ್ವು. ಅವನ ಕೈ ಮೊದಲ ಬಾರಿ ನಡುಗ್ತಿತ್ತು. ಆದರೂ ಅವಳ ಹಣೆ ಸವರುತ್ತಾ, ಮಂಡೋದ್ರಿ, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ನಮ್ಮ ಮಿನಿ ಏನಾದರೂ ನಾವಂದ್ಕೊಂಡು ಹಾಗೆ ಹುಟ್ಟಿಲ್ಲ ಅಂದರೂ ನಾನು ನಿನ್ನ ಪ್ರಶ್ನೆ ಮಾಡಲ್ಲ. ಅವಳು ನಮ್ಮ ಮಿನಿ, ಹೇಗಿದ್ರು ಅವಳು ನನ್ನ ಚೋಟಾ ಮಂಡು. ನನ್ನ ಮಂಡು ನನಗಾಗಿ ನನ್ನ ಮತ್ತೊಮ್ಮೆ ತಂದೆ ಮಾಡೋಕ್ಕೆ ಇಡೀ ದೇಹಕ್ಕೆ ಅವಳು ಕೊಡ್ತಿರೋ ನೋವಿನ ಫಲ ಹೇಗೆ ಇದ್ರು ಏನೇ ಇದ್ರು ನಾನು ಅದನ್ನು ಸ್ವೀಕರಿಸ್ತೇನೆ. ನಮ್ಮ ಮಗಳು ಅಥವಾ ಮಗ ಯಾರೇ ಬಂದರೂ ನಂಗೆ ಒಪ್ಪಿಗೆ ಇದೆ, ಹೇಗೆ ಬಂದರೂ ನನಗೆ ಒಪ್ಪಿಗೆ ಇದೆ. ನಾನು ಇನ್ನು ಪ್ರಶ್ನೆ ಮಾಡಲ್ಲ, ತಮಾಷೆಗೂ ನಿನಗೆ ಕ್ವಶನ್ ಮಾಡಲ್ಲ ಬಂಗಾರಿ ಎಂದು ಆತ ಹೇಳ್ತಾ ಇದ್ರೆ ಅಲ್ಲಿದ್ದ ಅಮಲಾಗೂ ಒಂದು ಕ್ಷಣ ಸಿರಿ ಸೋ ಲಕ್ಕಿ ಅನಿಸಿತ್ತು. ನಿಜವಾಗ್ಲೂ ನಾ ವಿರಾಟ್ ಸರ್ ಎಂದಳು. ನನ್ನ ಮಂಡು ಮೇಲಿರೋ ನನ್ನ ಪ್ರೀತಿ ಮೇಲಾಣೆ ಎಂದ. ಈಗ ಸಿರಿ ಟೆನ್ಷನ್ ಕೊಂಚ ಕಮ್ಮಿ ಆಯಿತು. ಅವಳಿಗೆ ಆಗಿಂದ ಇದ್ದ ಚಿಂತೆ ಇದೆ, ಮಗು ಏನಾದರೂ ಅಂದ್ಕೊಂಡು ಹಾಗೆ ಹುಟ್ಟಿಲ್ಲ ಅಂದರೆ ಲಂಕಾಧಿಪತಿ ಏನು ಮಾಡ್ತಾನೋ ಅಂತ. ಆದರೆ ಅವನು ಕೊಟ್ಟ ಭರವಸೆ ಅವಳಲ್ಲೀಗ ನೆಮ್ಮದಿಯ ಧೈರ್ಯ ತರಿಸ್ತು. ಅಷ್ಟೇ ಅಲ್ಲ ಮಂಡು, ನನ್ನ ಲೈಫ್ ಇರೋವರೆಗೂ ಕೈನ ಬಿಡೋದಿಲ್ಲ ಈ ಲಂಕಾಧಿಪತಿ. ನನ್ನ ಜನ್ಮ ಪೂರ್ತಿ ನೀನು ನನಗಾಗಿ ಕೊಟ್ಟಿರೋ ಚೋಟು ಮತ್ತು ಮಿನಿ ಅಂತ ಗಿಫ್ಟ್ನ ಕಾಪಾಡ್ಕೊಳ್ತಾ ಈ ಕೈನ ಮತ್ತಷ್ಟು ಬಲವಾಗಿ ಹಿಡ್ಕೊಳ್ತಾ ಸಂಸಾರ ಮಾಡ್ತೀನಿ. ನಾನು ಯಾವತ್ತೂ ನಿನಗೆ ಕನಸಲು ಹರ್ಟ್ ಮಾಡೋದಿಲ್ಲ. ನನ್ನ ಇಡೀ ಜನ್ಮ ಪೂರ ನಿನಗೆ ಸಾಧ್ಯವಾದಷ್ಟು ಪ್ರೀತಿನೇ ಕೊಡ್ತಾನೆ ಇರ್ತೀನಿ. ಐ ಟ್ರೂಲಿ ಲವ್ ಯು ಮಂಟು ಎಂದು ಆತ ಹೇಳುವಾಗಲೇ ಸಿರಿ ಕಣ್ಗಳು ತುಂಬಿದವು ಆ ಖುಷಿಗೆ. ನನ್ನ ಬದುಕಿಗೆ ಬಂದಿರೋ ಏಂಜಲ್ ಕಣೆ ನೀನು, ಅಪ್ಪಿ ತಪ್ಪಿನೂ ನಾನು ನಿನ್ನ ಕಳ್ಕೊಳ್ಳೋದಿಲ್ಲ ಎಂದವನು ಅವಳ ಹಣೆಗೆ ಹೂ ಮುತ್ತಿಡಲು ಅಮ್ಮ ಎಂದು ಕಡೆಯ ಬಾರಿ ಚೀರಿದಳು ಸಿರಿ. ತಕ್ಷಣ ಜೋರಾಗಿ ಅಳುವ ಪುಟಾಣಿಯ ಕೂಗು ಕೇಳಿ ಬಂತು. ಆ ಕೂಗು ಕೇಳಿಸಿದರೂ ಅವಳ ಮನಸ್ಸು ವಿರಾಜಾಡಿದ ಮಾತಿಗೆ ಸೋತಂತೆ ಮೊಗ ಮಾಡಿತ್ತು. ಒಮ್ಮೆ ಮಗುವಿನ ಕೂಗು, ಮತ್ತೊಮ್ಮೆ ಹೆಂಡತಿಯ ಮುಖ ನೋಡಿ ನೆಮ್ಮದಿಯ ಉಸಿರು ಬಿಟ್ಟು ಥ್ಯಾಂಕ್ಸ್ ಬಂಗಾರಿ ಎಂದಿದ್ದ. ಇಟ್ಸ್ ಬೇಬಿ ಗರ್ಲ್, ಕಂಗ್ರಾಟ್ಸ್ ವಿರಾಟ್ ಸಿರಿ ಎಂದರು ಅಮಲ. ಅವನ ಮುತ್ತಿನ ಬರಿಗೆ ಗಮನ ಹರಿಸಿದವಳಿಗೆ ಪುಟಾಣಿ ಹೇಗೆ ಹೊರಬಂದಳು ಅಂತ ಸಹ ತಿಳಿಲಿಲ್ಲ. ತಕ್ಷಣ ಅವಳ ಮೇಲೆ ಮಲಗಿಸಿದ್ರು ಪಾಪುನ. ಅದು ಪುಟ್ಟ ಕೈಗಳನ್ನು ಹಿಡ್ಕೊಂಡು ಹೊರಬರುತ್ತಿದ್ದಂತೆ ಅಲ್ಲಿದ್ದವರಿಗೆಲ್ಲ ತಾನು ಬಂದೆ ಎಂದು ಹೇಳೋ ಹಾಗೆ ಅಳೋಕೆ ಶುರು ಮಾಡಿತ್ತು. ಆ ಅಳುಗೂಗು ಕೇಳಿಸಿಕೊಂಡವನು ಸಿರಿ ಮುಖ ನೋಡಿದ. ಅವಳು ಸುಸ್ತಾಗಿದ್ರು. ಮಿನಿ ನೀವು ಹೇಳಿದ ಹಾಗೆ ಬಂದಿದ್ದಾಳೆ ವಿರಾಟ್ ಸರ್ ಎಂದಳು. ಹಾಗೆ ಆ ಮಗುವಿಗೆ ಮುತ್ತಿಟ್ಟು ಖುಷಿ ಪಡುವಾಗಲೇ ಪಾಪುನ ನೋಡಿ ವಿರಾಜ್ ಕಣ್ಣು ತುಂಬಿ ಬಂತು. ಒಳ್ಳೆ ಪುಟ್ಟ ಕಾಶ್ಮೀರ ಆ್ಯಪಲ್ ರೀತಿ ಇದ್ದ ಕೆನ್ನೆ, ಪುಟ್ಟ ಪುಟಾಣಿಯ ಕೈಕಾಲುಗಳನ್ನು ಬಿಟ್ಟು ಬಿಡದ ಹಾಗೆ ಹಿಡಿದಿಟ್ಟುಕೊಂಡಿದ್ದಳು ಮಿನಿ. ಅವಳನ್ನು ನರ್ಸ್ ಸ್ವಚ್ಛ ಮಾಡಿ ಬಿಳಿ ಬಟ್ಟೆಯಲ್ಲಿ ಸುತ್ತು ವಿರಾಜ್ ಕೈಗೆ ಕೊಟ್ಟರು. ನೋಡಿದವನು ಮಗಳನ್ನೇ ಸೂಕ್ಷ್ಮವಾಗಿ ಗಮನಿಸಿದ. ಇಷ್ಟು ಹೊತ್ತು ಅಳ್ತಾ ಇದ್ದ ಮಿನಿ ಪಪ್ಪನ ಕೈಗೆ ಹೋದ್ಮೇಲೆ ಕಣ್ಮುಚ್ಕೊಂಡೇ ಗುಳಿಕೆನ್ನೆ ತೋರಿಸ್ತಿದ್ಲು. ಏನು ವಿರಾಜ್, ನಿಮ್ಮ ಮಗಳು ನಿಮ್ಮ ಕೈಗೆ ಬಂದ ಕೂಡಲೇ ಡಿಂಪಲ್ ಕ್ವೀನ್ ಅಂತ ಸ್ಮೈಲ್ ಮಾಡ್ತಾ ಇದ್ದಾಳೆ ಎಂದು ರೇಗಿಸಿದ್ರು ಡಾಕ್ಟರ್. ಸಿರಿಯ ಮಾತು ಕೇಳಿ ತುಸು ಸುಧಾರಿಸಿಕೊಳ್ಳುವಾಗಲೇ ಹೊರಗಡೆ ಮಿನಿನ ತೋರಿಸ್ಬರ್ತೀನಿ ಬಂಗಾರಿ ಎಂದು ಬಂದನು. ಗಿರಿಜಾ, ಕಲ್ಯಾಣಿ, ಧೀರೇಂದ್ರ, ಧನುಷ್, ಸನಾ, ವರುಣ್, ವರ್ಷ, ವಿದ್ಯುತ್, ರಮಣಕಾಂತ್, ಪರಿ, ರಮ್ಯಾ, ದಿಗಂತ್, ಹರೀಶ್ ಎನ್ನುತ್ತಾ ಎಲ್ಲರೂ ಅಲ್ಲೇ ಇದ್ರು. ಅಜ್ಜಿ ಚೋಟು ಮತ್ತು ಕ್ಯೂಟಿ ಇರಲಿಲ್ಲ ಅಷ್ಟೆ. ಪುಟಾಣಿಯನ್ನು ಈಚೆ ತಂದವನ ನೋಡಿ ಎಲ್ಲರ ಮೊಗದಲ್ಲೂ ಮಂದಹಾಸ. ಗಿರಿಜಾ ಕಾಡಿಗೆ ತೆರೆದು ಪುಟಾಣಿ ಕೈಕಾಲಿಗೆ ದೃಷ್ಟಿ ಬೊಟ್ಟಿಟ್ಟರು.
ಕಲ್ಯಾಣಿ ಆಗಿಂದ ಪುಟಾಣಿ ಬರೋದಕ್ಕೆ ಕಾಯ್ತಿದ್ರಲ್ಲ, ತಡ ಮಾಡದೆ ಎತ್ಕೊಂಡು ಖುಷಿಪಟ್ರು. ಹಾಗೆ ಪುಟ್ಟ ಪಾಪುಗೆ ತೊಂದರೆ ಹೆಚ್ಚು ಮಾಡದೆ ಮತ್ತೆ ವಿರಾಜ್ ಕೈಗೆ ಕೊಟ್ಟು, ತಗೊಳಪ್ಪ, ನಮ್ಮ ಸಿಂಹಿಣಿನ ಸದ್ಯಕ್ಕೆ ಅಮ್ಮನ ಪಕ್ಕ ಮಲಗಿಸು ಹೋಗು ಎಂದರು. ನಂತರ ಸಿರಿನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಪುಟಾಣಿಯನ್ನು ಪಕ್ಕವೇ ಮಲಗಿಸ್ಕೊಂಡು ಹೆಂಡತಿ ಪಕ್ಕನೇ ಕುಳಿತಿದ್ದನು ತನ್ನ ಮಗಳು ಸೇಮ್ ನನ್ನ ಹಾಗೆ ಅಂತ ಬೀರುತ್ತಿದ್ದ. ಆಯ್ತು ವಿರಾಜ್ ಸರ್, ಎಲ್ಲ ನಿಮ್ಮ ಹಾಗೇನೆ ಎಂದು ಹೇಳುವಾಗಲೇ ಮಿನಿ 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 ಎಂದು ಕುಣಿದು ಕುಪ್ಪಳಿಸಿ ಬಂದಿದ್ರು ಚೋಟು ಮತ್ತೆ ಕ್ಯೂಟಿ ಅಜ್ಜಿ ಜೊತೆಗೆ. ಅದಾಗ್ಲೇ ವಿಚಾರ ತಿಳಿಸಿ ಅಜ್ಜಿನ ವರುಣ್ ಕರ್ಕೊಂಡು ಬಂದಿದ್ದ. ಎಲ್ಲಿ ಎಲ್ಲಿ ನಮ್ಮ ಮನೆಯ ಸಿಂಹಿಣಿ ಎಲ್ಲಿ ಎಂದು ಅಜ್ಜಿ ಬಂದು ನೋಡುವಾಗಲೇ ಬಹಳ ಚೂಟಿ ನಾನು ಎನ್ನುವಂತೆ ತನ್ನ ಮೇಲೆ ಹೊಚ್ಚಿದ್ದ ಬಟ್ಟೆ ಜೊತೆಗೆ ಫೈಟ್ ಮಾಡ್ತಾ ಇದ್ಲು ಮಿನಿ. ಅಯ್ಯೋ, ಒಳ್ಳೆ ಚಿರೋಟಿ ಇದ್ದಂಗಿದ್ದಾಳಲ್ಲೇ ನಮ್ಮನೆ ಚೋಟಿ ಎಂದು ಅಜ್ಜಿ ಮುದ್ದಾಡ್ತು. ಓಯ್ ಕಾರಜ್ಜಿ, ಓಯ್ ಕಾರಜ್ಜಿ, ನನ್ನ ಮಿನಿ ನೋಡೋಕೆ ಬಿಡ್ತೀರಾ? ಇಲ್ಲ ಈ ಚೋಟ ರಾವಣ್ ನಿಮಗೆ ಈಗ ಆರ್ಡರ್ ಮಾಡಬೇಕಾ ಎಂದ್ಬಿಟ್ಟಿದ್ದ. ಆಗಿಂದ ಜಿಗಿದು ಜಿಗಿದು ಸಾಕಾಯ್ತು ಅವನಿಗೂ. ಅಜ್ಜಿ ಕೈಗೆತ್ಕೊಂಡು ಹೊಗಳ್ತಾ ಇದ್ರೆ ನಮ್ಮ ಚೋಟುಗೆ ಅವನ ತಂಗಿ ನೋಡೋ ಆಸೆ. ಅಯ್ಯೋ ಮುತ್ತು ಬಂಗಾರ, ಬಾರೋ ಮರಿ ನೋಡೋ ನಮ್ಮನೆ ಸಿಂಹಿಣಿನ ಎಂದು ಹಾಸಿಗೆ ಮೇಲೆ ಮಲಗಿಸಿದ್ರು. ಚೋಟು ಮೆತ್ತಾಗೆ ಮಂಚ ಹತ್ತಿ ಮಿನಿ ಪಕ್ಕ ಕುಳಿತು, ವಾವ್, ನಮ್ಮ ಕ್ಯೂಟಿ ಅಕ್ಕು ಹಂಗೆ ಕ್ಯೂಟ್ ಆಗಿದ್ದಾಳೆ ಈ ಕಾಮಿನಿ ಎಂದ. ಚೋಟು ಎಂದು ಸಿರಿ ಸಣ್ಣದಾಗಿ ಕದರಲು, ಇಲ್ಲಿ ಕಾಮಿನಿ ಅಂತಿದ್ದಾನೆ ಕಣೆ ಸಿರಿ, ಆಗಲೇ ಪುಟ್ಟ ಪೂಜಾರಿಯಾಗಿ ಭಕ್ತಿಗೀತೆ ಆಡಿ ಮಂಗಳಾರತಿ ಪ್ರಸಾದ ವಿತರಣೆ ಮಾಡಿ ಬಂದಿದ್ದಾರೆ ಗುರುಗಳು ಎಂದರು ಅಜ್ಜಿ. ಸಿರಿಗೆ ಮಗನ ಮೇಲೆ ಹೆಮ್ಮೆ ಅನ್ನಿಸ್ತು. ಹೌದಾ ಚೋಟ ಮಹಾರಾಜ್ ಎಂದು ವಿರಾಜ್ ಮಗನನ್ನು ತನ್ನ ಮೇಲೆ ಕೂರಿಸ್ಕೊಂಡು ಕೇಳಲು, ಎಸ್ ಪಪ್ಪ, ಮೊಮ್ಮಗೆ ಮಿನಿಗೆ ಏನಾದರೂ ಆದರೆ ಅಂತ ನಾನು ರಾಘುಸ್ವಾಮಿಗೆ ಬೇಡ್ಕೊಂಡೆ. ರಾಘುಸ್ವಾಮಿ ಮತ್ತೆ ಹೆಲ್ಪ್ ಮಾಡಿದ್ರು ಹೇ ಎಂದು ಕುಪ್ಪಳಿಸಿ ಕುಣಿದಾಡಿದ. ಚೋಟು, ಮಿನಿಗೆ ಗಲಾಟೆ ಅನ್ಸುತ್ತೆ, ಸೈಲೆಂಟ್ ಆಗಿರು ಎಂದಳು ಸಿರಿ. ಮಿನಿ, ಹೌದಾ, ನಿಂಗೆ ನಿನ್ನ ಬಿಗ್ ಬ್ರೋ ಮಾತಾಡಿದ್ರೆ ಗಲಾಟೆ ಅನ್ಸುತ್ತಾ ಮಿನಿ ಎಂದು ತಂಗಿ ಬಳಿ ಹೋಗಿ ಕೇಳುವಾಗ ಮಿನಿ ಅಣ್ಣನ ಕೈ ಹಿಡ್ಕೊಂಡ್ಲು ಗಟ್ಟಿಯಾಗಿ. ಪಪ್ಪ ಎಲ್ಲಿ ನೋಡಿ, ಮಿನಿ ನನ್ನ ಕೈ ಬೆರಳು ಹಿಡ್ಕೊಂಡು ಎಲ್ಲ ಬಿಗ್ ಬ್ರೋ ಅಂತಿದ್ದಾಳೆ ಎಂದು ನಕ್ಕನು. ಸ್ಮಾಲ್ ಬ್ರೋ ಯಾರೋ ಮತ್ತೆ ಎಂದು ಅಜ್ಜಿ ಕೇಳುವಾಗ, ಇನ್ನೇನು ಅವನು ಒಂದವೇ ಎಂದು ನಕ್ಕರು ಆರ್ಯಾನಂದ್. ಎಲ್ಲರೂ ಸನಾ ಕಡೆ ನೋಡಿ ಹೌದಾ ಎನ್ನಲು, ಅವಳೀಗ 2 months ಪ್ರೆಗ್ನೆಂಟ್, ಮುಂಬೈಯಿಂದ ಬಂದು ಹೇಳೋಣ ಅಂದ್ಕೊಂಡ್ವಿ, ಆದರೆ ಇಲ್ಲೇ ಹೇಳೋ ಹಾಗಾಯಿತು ಎಂದ ಧನುಷ್. ಲೋ ವೈರಿ, ಎಲ್ಲ ಒಳಗೆ ಮಾಡಿಬಿಡ್ತೀಯಲ್ವೋ ಎಂದು ವಿರಾಜ್ ಹುಬ್ಬು ಹಾರಿಸಲು, ಪ್ರಾಮಿಸ್ ಕಣೋ, ಬಂದು ಹೇಳೋಣ ಅಂತಿದ್ವಿ, ಏರ್ಪೋರ್ಟ್ ಇಳಿದ ಕೂಡಲೇ ಕಾಲ್ ಬಂತು ಸಿರಿ ಅಡ್ಮಿಟ್ ಆದ್ಲು ಅಂತ, ಅದಕ್ಕೆ ನೋಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಎಂದ. ಮತ್ತೆ ನೆಕ್ಸ್ಟು ಎಂದು ಎಲ್ಲರೂ ವಿದ್ಯುತ್ ಕಡೆ ನೋಡಲು, ಒಬ್ಬೊಬ್ಬರದೇ ಆಗಲಿ ಎಂದು ನಕ್ಕನು. ಬರೀ ತುಸು ನಾಚಿದ್ದಳು. ಮಾರನೇ ದಿವಸ ಸಂಜೆಯ ಸಿರಿನ ಮನೆಗೆ ತೆರಳಲು ಬಿಟ್ಟರು ವೈದ್ಯರು. ಹಾಗೆ ಅವಳಿಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಇಡೀ ಆಸ್ಪತ್ರೆಗೆ ಸಿಹಿ ಹಂಚಿ ಮಡದಿಯನ್ನು ಕರ್ಕೊಂಡು ಬಂದನು ವಿರಾಜ್. ಅವಳು ಮನೆಗೆ ಬರುವಾಗ ವೆಲ್ಕಮ್ ಬೇಬಿ ಮಿನಿ ಎಂದು ಹೂವಿನಲ್ಲಿ ಬರೆದು ಸ್ವಾಗತ ಮಾಡಿಕೊಂಡಿದ್ರು. ಅವಳು ಮನೆಗೆ ಬಂದಾದ ಮೇಲೆ ನೆಲದ ಮೇಲೆ ಓಡಾಡಲು ಬಿಡದಷ್ಟು ಹಾರೈಕೆ ಶುರುವಾಗಿತ್ತು. ಮುದ್ದು ಮಿನಿ ಜೊತೆಗೆ ಮಂಡೋದರಿಗೆ ರಾಯಲ್ ಟ್ರೀಟ್ಮೆಂಟ್ ನಡೆಯಿತು. ಮನೆ ತುಂಬ ಜನ, ಪುಟಾಣಿಗೆ ಹಾಲು ಕುಡಿಸಿದ್ಯಾ, ನೀನು ಈ ಹಣ್ಣು ತಿನ್ನು, ನೀನು ಯಾಕಮ್ಮ ಎದ್ದೆ, ನೀನು ಮಲಗು, ಪುಟಾಣಿನೂ ಮಲಗಿಸು, ನೀನು ಹಾಲು ಕುಡಿ, ನೀನು ತಿನ್ನು ಎಂದು ಬಂದು ಹೋಗಿ ವಿಚಾರಿಸಿ ಉಪಚಾರ ಮಾಡೋದೇ ಆಯಿತು. ಸಾಲದಕ್ಕೆ ವಿರಾಜ್ ಮಿನಿ ಪುಟಾಣಿನೋ ಸಿರಿ ಪುಟಾಣಿನೋ ಎನ್ನುವಂತೆ ಇಬ್ಬರಿಗೂ ಭೇದವಿಲ್ಲದೆ ಕೇರ್ ಮಾಡ್ತಿದ್ದ. ಸಿರಿ ಮತ್ತೆ ಮಿನಿ ಇಬ್ರು ಮಂಚದ ಮೇಲೆ ಮಲಗಿದ್ರೆ ಮಗಳು ಮಡದಿಯನ್ನು ನೋಡ್ಕೊಳ್ತಾ ತಾನು ಕೋಚ್ ಮೇಲೆ ಮಲಗ್ತಿದ್ದ. ಸಿರಿಗೆ ತೊಂದರೆ ಕೊಡುವಂತೆ ಮಿನಿ ಅತ್ತಾಗೆಲ್ಲ ತಾನೇ ಎತ್ತಾಡಿಸಿ ಹೆಂಡತಿಗೆ ನಿದ್ರೆ ಮಾಡೋಕೆ ಅವಕಾಶ ಮಾಡಿಕೊಡ್ತಿದ್ದ. ಸಿರಿ ಹಾಲು ಕುಡಿಸಿದ ಕೂಡಲೇ ಪುಟಾಣಿ ತೇಗುವ ತನಕ ಓಡಾಡಿಸಿ ಬರ್ತಿದ್ದ. ನಂತರ ಸಿರಿಗೆ ಹಣ್ಣು ಹಚ್ಕೊಟ್ಟು ತಿನ್ನಿಸಿ ಹಾಲು ಕುಡಿಸಿ ಮಲಗಿಸುವ ತನಕ ತಾನೂ ನಿದ್ರೆ ಮಾಡದೆ ಎದ್ದಿರುತ್ತಿದ್ದ. ಚೋಟು ಕೂಡ ಹೋಗಿ ಬಂದು ಮಿನಿ, ಕಾಮಿನಿ, ನಿನ್ನ ಬಿಗ್ ಬ್ರೋ ನಾನು ಎಂದು ನೆನಪಿಸಿ ಮುದ್ದಾಡಿ ಹೋಗ್ತಾ ಇದ್ದ. ಹಾಗೆ ಡ್ರಾಯಿಂಗ್ ಮಾಡಿ ಅವಳಿಗೆ ಬುದ್ಧಿ ಬಂದಾಗ ತೋರಿಸುವೆ ಅಂತ ಹೇಳಿ ಖುಷಿ ಪಡ್ತಿದ್ದ. ದಿನಗಳು ಕಳೆಯುತ್ತಿದ್ದಂತೆ ಸಿರಿಗೆ ತಿಳಿಯುತ್ತಿರಲಿಲ್ಲ ಪುಟಾಣಿಯ ನಾಮಕರಣ ಅಂದು. ಅವಳಿಗೆ ಸ್ವತಃ ವಿರಾಜ್ ಹೆಸರು ಹುಡುಕ್ತಿದ್ದ. ಅದನ್ನು ಸಿರಿಗೂ ಸಹ ಹೇಳಿರಲಿಲ್ಲ ಇನ್ನು. ವಿರಾಜ್ ಸರ್, ಈಗ ನೀವು ಹೆಸರು ಹೇಳ್ತೀರಾ ಇಲ್ವಾ ಎಂದು ರೋಪ್ ಹಾಕಿದ್ಲು. ಹೇಳಲ್ಲ ಅಂದರೆ ಏನೇ ಮಾಡ್ತೀಯಾ ನೋಡು, ನೀನು ನನ್ನ ಮಗನಿಗೆ ಹೆಸರು ಇಡುವಾಗ ನೀನೇನು ಇನ್ವಿಟೇಷನ್ ಕೊಟ್ಟಿದ್ಯಾನೆ ನನಗೆ? ನೀನಿಟ್ಟಿರೋ ಹೆಸರು ಗೊತ್ತಾಗದೆ ನಾನು ಅವನಿಗೆ ಚೋಟಾ ಮೆಣಸಿನ್ಕಾಯಿ ಅಂತ ಹೆಸರಿಟ್ಟು ಹತ್ತಿರ ಆಗೋಕ್ಕೆ ಪಟ್ಟ ಕಷ್ಟ ನೀನು ಒಂದು ಅರ್ಧ ಗಂಟೆ ಪಡೆ ಎಂದು ಮಿನಿ ಪುಟಾಣಿಯನ್ನು ಹೊತ್ಕೊಂಡು ಹೋದ. ಈ ವಿರಾಜ್ ಸರ್ ಯಾವುದೂ ಹೇಳಲ್ಲ ಎಂದ್ಕೊಂಡು ಹೋದ್ಲು. ಮಿನಿಗೆ ಪಿಂಕ್ ಫ್ರಾಕ್ ಹಾಕಿದ್ರು. ಆ ಪುಟ್ಟ ಪಾಪುಗೆ ಹಾಕಿದ್ದ ಫ್ರಾಕ್ ಒಳ್ಳೆ ಸೀನರಿ ಪಾಪು ರೀತಿ ಕಾಣುವಂತೆ ಮಾಡಿತ್ತು ಮಿನಿನ. ಅವಳಂತೂ ಸಿರಿಗಿಂತ ಜಾಸ್ತಿ
ವಿರಾಜ್ನೇ ಹೊಂದ್ಕೊಳ್ತಿದ್ಲು. ಸಿರಿ ಎತ್ಕೊಂಡ್ರೆ ಅಳ್ತಿದ್ಲು. ವಿರಾಜ್ ಎತ್ಕೊಂಡ್ರೆ ಅಪ್ಪನ ಕೈ ಬೆರಳು, ಅವನ ಶಲ್ಯ, ಅವನ ಕಾಲರ್ ಎಂದು ಏನು ಸಿಕ್ಕಿದ್ರೆ ಅದಕ್ಕೆ ಬಾಯಾಗ್ತಿದ್ಲು. ಪೂಜೆ ವೇಳೆ ಬಂದು ಐನೋರು ವಿರಾಜ್ ಹೆಸರನ್ನ ಅಕ್ಕಿ ಮೇಲೆ ಬಡಿಯಪ್ಪ ಎಂದ. ಮೇಲೆ ಸಿರಿ ಕಡೆ ನೋಡಿದ್ದ ವಿರಾಜ್ ಅವಳು ಏನು ಎಂದು ನೋಡ್ತಾನೇ ಇರೋದು ಗಮನಿಸಿ ಎಲ್ರಿಗೂ ಏನು ಎಂದು ನೋಡೋ ಕುತೂಹಲ ತಿಳಿದು ತಟ್ಟೆ ಮೇಲೆ ಕಾರ್ಣಿಕ ಸಿಂಹಾದ್ರಿ ಎಂದು ಬರೆದು ಖುಷಿಪಟ್ಟ. ಅದನ್ನು ಓದಿದವಳು ಕಾರ್ಣಿಕ ಎಂದಳು ಸಿರಿ. ಹೂ ಬಂಗಾರಿ, ಹೊಸ ಶುರುವಿಗೆ ಕಾರಣ ಅಲ್ವಾ ಅದಕ್ಕೆ ಎಂದು ಕಣ್ಣು ಹೊಡೆದು ನಂತರ 3 ಬಾರಿ ಮಗಳ ಕಿವಿಯಲ್ಲಿ ಹೆಸರು ಹೇಳಲು ಏನೂ ಅರ್ಥ ಆಯಿತು ಪುಟ್ಟ ಮೀನಿಗೆ. ಕುಳಿ ಕೆನ್ನೆಯಲ್ಲಿ ನಕ್ಕಳು. ಚೋಟು ತಂಗಿ ಹೆಸರು ಕೇಳಿಸ್ಕೊಂಡಿದ್ದೆ ಕಾರು 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 ನಮ್ಮ ಕಾಮಿನಿ ಎಂದು ಹಬ್ಬವೇ ಮಾಡಿಕೊಂಡ. ಕೆಲ ದಿನಗಳು ತುಂಬುತ್ತಲೇ ಪುಟ್ಟ ಮೀನಿಗೆ 1 ವರ್ಷ ತುಂಬಿತು. ಅದೇ ವರ್ಷದ ಹುಟ್ಟುಹಬ್ಬ ಮಾತ್ರ ವಿರಾಜ್ ಮಾಡಲು ಬಿಡದೆ ದಿಗಂತ್ ತನ್ನ ಬಾಸ್ ಬಳಿ ರಿಕ್ವೆಸ್ಟ್ ಮಾಡಿದ್ದ. ಅದೆಲ್ಲ ಗೊತ್ತಿಲ್ಲ ಬಾಸ್, ನಾನು ನಮ್ಮ ಕಾರು ಪುಟ್ಟಿ ಹುಟ್ಟುಹಬ್ಬ ಸರ್ಪ್ರೈಸ್ ಕೊಡಲೇಬೇಕು ಅಂತಿದ್ದೀನಿ. ಆ ಸರ್ಪ್ರೈಸ್ ನಾಳೆನೇ ಇದೆ. ಅವಳು ಹುಟ್ಟುಹಬ್ಬಕ್ಕೆ ನೀವೇನು ಮಾಡೋ ಹಾಗಿಲ್ಲ, ನಾನು ರಮ್ಯಾ ಆಂಟಿ ಮತ್ತು ಹರಿ ಚಿಕ್ಕು ಸೇರಿಕೊಂಡು ಮಾಡ್ತೀವಿ ಎಂದ. ನೋಡು ದಿಗಂತ್, ನನ್ನ ಮಗಳ ಫಸ್ಟ್ ಬರ್ತ್ಡೇ ಇದೇ, ಬಾಯಿ ಮುಚ್ಕೊಂಡು ನಿನ್ನ ಸರ್ಪ್ರೈಸ್ನ ಪಕ್ಕಕ್ಕಿಡು, ಇಲ್ಲ ಅಂದರೆ ನಾನು ಕಾರು ಹುಟ್ಟುಹಬ್ಬಕ್ಕೆ ನಿಂಗೆ ಸಹಸ್ರನಾಮಾಚರಣೆ ಮಾಡಬೇಕಾಗತ್ತೆ ಎಂದ. ಇಲ್ಲ ಬಾಸ್, ಪ್ಲೀಸ್ ಬಾಸ್ ಎಂದು ಬೇಲಾಡಿದ ದಿಗಂತ್. ಕಡೆಗೆ ಮೇನ್ ಸ್ವಿಚ್ ಸಿರಿ ಮೇಡಮ್ ಎಂದು ಸಿರಿ ಬಳಿ ಕೂಡ ಬಂದು ರಿಕ್ವೆಸ್ಟ್ ಮಾಡಿಕೊಂಡ. ಪ್ಲೀಸ್ ವಿರಾಜ್ ಸರ್, ಏನೋ ಮಾಡ್ತೀನಿ ಅಂತ ಇದ್ದಾರಲ್ಲ, ಒಂದು ಅವಕಾಶ ಕೊಡೋಣ ಎಂದ್ಲು. ಹಂಗಲ್ಲ ಬಂಗಾರಿ ಎಂದು ಹೇಳುವಾಗ ಮಿನಿ ಹುಟ್ಟುಹಬ್ಬಕ್ಕೆ ನಿಮಗಿಂತ ಸ್ಪೆಷಲ್ ಮಾಡೋಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ ಅಂತ ಗೊತ್ತು ನನಗೂ. ಆದರೂ ದಿಗಂತ್ ಹೇಳ್ತಾ ಇರೋದು ನೋಡಿದ್ರೆ ನಿಜಕ್ಕೂ ನಾಳೆ ಸ್ಪೆಷಲ್ ಆಗಿರುತ್ತೆ ಅನಿಸುತ್ತೆ. ಇರಲಿ ಬಿಡಿ ವಿರಾಜ್ ಸರ್, ದಿಗಂತ್ ಅವರೇ ಮಾಡಿದರೆ ಡೌಟ್ ಇರೋದು. ಹರಿ ಅಣ್ಣ ಕೂಡ ಇದ್ದಾರಲ್ಲ, ನಿಮ್ಮ ಬಗ್ಗೆ ಹರಿ ಅಣ್ಣನಿಗೆ ಗೊತ್ತಲ್ವಾ ಎಂದಳು. ಹಾಂ, ಯು ಆರ್ ರೈಟ್ ಎಂದವನು. ನಾಳೆ ಏನಾದರೂ ಖರಾಬ್ ಮಾಡು ಮಗನೇ, ನಿನ್ನ ಲೈಫ್ ಖರಾಬ್ ಮಾಡಿಬಿಡ್ತೀನಿ ಎಂದು ಧಮಕಿ ಹಾಕ್ತ. ಈ ಮಿನಿ ಅವನ ತೋಳಲ್ಲೇ ಇದ್ದ ಕಾರಣ ಅಪ್ಪನ ಕೋಳಿಗೆ ಹಾಕಿದ್ದ ಟೈನ ಬಾಯಿಗಿಟ್ಕೊಂಡು ಕಿಲ ಕಿಲ ನಗುತ್ತಾ ನೋಡ್ತಿದ್ಲು. ಅಯ್ಯೋ ಮುದ್ದು, ಇವೆಲ್ಲ ಗಬ್ಬು ಬಂಗಾರಿ, ಇದೆಲ್ಲ ತಿನ್ನಬಾರ್ದು, ಬ್ಯಾಡ್ ಗರ್ಲ್ ಮಗನೇ ಇದು. ನಾಳೆ ನಿನ್ನ ಹುಟ್ಟುಹಬ್ಬ ಕಣೋ, ಬಾ ನಿನ್ನ ಹ್ಯಾಂಡ್ಸಮ್ ಬ್ರೋ ಜೊತೆಗೆ ಹೋಗಿ ಬಟ್ಟೆ ಫೈನಲ್ ಮಾಡೋಣ ಎಂದು ವಿರಾಜ್ ಹೇಳ್ತಿದ್ರು. ಇಲ್ಲ ಪಪ್ಪ, ನಾನು ತಿಂತೀನಿ, ಏನೋ ಟೇಸ್ಟಿ ಆಗಿದೆ ಪಪ್ಪ ಎನ್ನುವಂತೆ ಮತ್ತೆ ಬಾಯಿಗೆ ಇಟ್ಕೊಳ್ತಾ ಇದ್ಲು ಮಿನಿ. ಖಂಡಿತ ನೀವು ಹ್ಯಾಪಿಯಾಗಿರ್ತೀರ ಬಾಸ್ ಎಂದು ದಿಗಂತ್ ಹೋದನು. ಮುಂದೆ ಏನಿರಬಹುದು ದಿಗಂತ್ನ ಸರ್ಪ್ರೈಸ್ ನೋಡೋಣ. ಮೇ ಬಿ ಕಡೆ ಎಪಿಸೋಡ್ ಕೂಡ ಆಗಿರಬಹುದು, ಇಲ್ಲ 2 ಎಪಿಸೋಡ್ ಇರ್ಬೋದು. ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.